ನಮಸ್ಕಾರ. ನಾನು ಫಸ್ಟ್ ಟೈಮ್ ದೋಸೆ ಮಾಡಿದೆ ಮನೆಯಲ್ಲಿ. ಇವಾಗ ಬ್ಯಾಚುಲರ್ ಆಗಿದ್ದು ಹೇಗೆ ದೋಸೆ ಆಗುತ್ತಂತ ಪ್ರಯತ್ನ ಪಟ್ಟಿದ್ದಕ್ಕೆ ಈ ಥರ ದೋಸೆ ಆಯಿತು. ಇದು ಪ್ರಿಪೇರ್ ಮಾಡಿರುವಂಥ ದೋಸೆ. ಇದು ನಾನು ಸೈಡ್ಸ್ಗೆ ತಿನ್ನಬೇಕು ಅಂತ ಮಾಡಿರುವಂಥದ್ದು. ಈ ಸೊಪ್ಪು ಕೂಡ, ಈ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ಅಂದರೆ ಕಡಲೆ ಕಾಯಿ ಹೋಳಿಗೆ ಅಂತ ಹೇಳ್ತಲ್ಲ ಅದು. ಫಸ್ಟ್ ಟೈಮು ಈ ಕಡಲೆಕಾಯಿ ರೊಟ್ಟಿ ಮತ್ತು ಈ ಸಜ್ಜೆ ರೊಟ್ಟಿ ನಾನು ಮಾಡಿಲ್ಲ, ನಮ್ಮ ಮಿಸ್ಸಸ್ ಅವ್ರು ಮಾಡೋಗಿರೋದು. ಈ ಸಲಾಡು ನಾನು ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ಈ ನೀರು ಥರ ಕಾಣ್ತಾ ಇದೆಯಲ್ಲ, ಆ್ಯಕ್ಚುಲಿ ಇದು ನೀರಲ್ಲ, ಇದು ಸಕ್ಕರೆ ನೀರು. ದೋಸೆ ಮೇಲೆ ಹಾಕ್ಕೊಂತಿದ್ರೆ ತುಂಬ ಚೆನ್ನಾಗಿರುತ್ತೆ. 4 ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಖಾರ ಮತ್ತು ಸ್ವಲ್ಪ ತುಪ್ಪ ಇದೆ, ಮತ್ತು ಇದು ಅಗಸಿ ಹಿಂಡಿ ಮತ್ತು ಶೇಂಗಾ ಪೌಡರು, ಇಷ್ಟೆಲ್ಲ ಇವು ತಿಂತಾಯಿದ್ದೀನಿ. ನೋಡೋಣ, ನೀವು ಇದೇ ಥರ ಮಾಡಿಕೊಂಡಿದ್ರೆ, ಬ್ಯಾಚುಲರ್ ಆಗಿ ಈ ಥರ ಮಾಡಿದರೆ ನನ್ನ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಇವಾಗ ತಿಂದು ನೋಡ್ತೀನಿ. ರುಚಿಯಾಗಿದ್ದರೆ ತಿನ್ನೋಣ, ಇಲ್ಲ ರುಚಿಯಾಗಿರುತ್ತೆ. ಯಾಕಂದರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ದೋಸೆ ಮೇಲೆ ಸ್ವಲ್ಪ ವೆಜಿಟೇಬಲ್ಸು ಹಾಕಿದ್ದೀನಿ. ಈ ಸೊಪ್ಪು ನಮ್ಮ ಬಿಜಾಪುರ ಕೂಡ ತುಂಬ ಫೇಮಸ್ಸು. ನಾನು ಬೆಂಗಳೂರಲ್ಲಿ ಬಂದು ಕಂಟಿನ್ಯೂ ಮಾಡಿದ್ದೀನಿ. ಉಪ್ಪಿನಕಾಯಿ ಅಂತೂ ಎಲ್ಲರೂ ಮಾಮೂಲಾಗಿ ತಿಂತಾರೆ. ಈ ಸಲಾಡ್ ನನಗೆ ತುಂಬ ಇಷ್ಟ. ಇದರಲ್ಲಿ ನಾನು ಮೊಟ್ಟೆ ಹಾಕಿದ್ದೇನೆ, ಮತ್ತು ಕ್ಯಾಲಿಫ್ಲವರ್ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಮಾಡೋ ರೀತಿ ನಾನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಇದನ್ನು ಇನ್ನೊಂದು ಟೈಮ್ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಊಟ ಮಾಡೋಣ ಈಗ, ಹೇಗೆ ರುಚಿ ಇರುತ್ತಂತ ನೋಡೋಣ. ಥ್ಯಾಂಕ್ ಯು. ನಿಮಗೆ ಸಜ್ಜೆ ರೊಟ್ಟಿ ಬೇಕಾದರೆ ನನಗೆ ಹೇಳಿ, ನಾನು ನಿಮಗೆ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಎಳ್ಳು ಹಾಕಿದ್ದಾರೆ. ಆ್ಯಕ್ಚುಲಿ ಸಜ್ಜೆ ರೊಟ್ಟಿಯಲ್ಲಿ ಎಳ್ಳು ಹಾಕಿದರೆ ಅದರ ರುಚಿನೇ ಅದ್ಭುತ. ಮತ್ತು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ಒಣ ಕೊಬ್ಬರಿ, ಶೇಂಗಾ ಹಾಕಿ ವಿತೌಟ್ ಮೈದಾದಿಂದ ಮಾಡಿರುವಂತಹ ರೊಟ್ಟಿ ಹೋಳಿಗೆ. ಇದು ಅದ್ಭುತ ರುಚಿಯಾಗಿದೆ. ನಮ್ಮ ಮಿಸ್ಸಸ್ ಹೋದಂತ ನಾನು ಇದನ್ನೇ ಬ್ರೇಕ್ಫಾಸ್ಟಿಗೂ ಊಟಕ್ಕೂ ಇದೇ ಬಳಸ್ತಾ ಇದ್ದೀನಿ.